ನಮಸ್ಕಾರ ಎಲ್ಲಿಗೂ. ಇವತ್ತಿನ ನಮ್ಮ ವಿಶ್ಲೇಷಣೆಗೆ ಸ್ವಾಗತ. SSLC ವಿಜ್ಞಾನ ಪರೀಕ್ಷೆಗೆ ತಯಾರಾಗ್ತಿದ್ರೆ ಇದು ತುಂಬಾನೇ ಉಪಯುಕ್ತವಾಗಲಿದೆ. ಯಾಕಂದ್ರೆ ಇವತ್ತು ನಾವೊಂದು ಬಹಳ ಮುಖ್ಯವಾದ ರಿವಿಷನ್ ಶೀಟನ್ನು ತಗೊಂಡು ಅದರಲ್ಲಿರೋ ಪ್ರತಿಯೊಂದು ಕಾನ್ಸೆಪ್ಟನ್ನು ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ನೋಡಿ, ನಮ್ಮ ಮುಂದಿರೋ ಈ ಒಂದೇ ಒಂದು ಪೇಜ್ ಇದೆಯಲ್ಲ, ಇದೇ ಇವತ್ತಿನ ನಮ್ಮ ರೋಡ್ ಮ್ಯಾಪ್. ಮೊದಲ ನೋಟಕ್ಕೆ ಅಬ್ಬಾ ಇದರಲ್ಲಿ ಎಷ್ಟೊಂದೆಲ್ಲ ಇದೆ ಅಂತ ಅನ್ಸ್ಬೋದು. ಆದ್ರೆ ಟೆನ್ಷನ್ ತಗೋಬೇಡಿ, ಇದರಲ್ಲಿರೋ ಒಂದೊಂದು ವಿಷಯವನ್ನು ನಾವೆಲ್ಲ ಒಟ್ಟಿಗೆ ಸೇರಿ ಬಿಡಿಸ್ತಾ ಹೋಗೋಣ. ಆಗ ನೋಡಿ ಇದೆಲ್ಲ ಎಷ್ಟು ಸಿಂಪಲ್ ಅಂತ ಗೊತ್ತಾಗತ್ತೆ. ಹಾಗಿದ್ರೆ ಶುರು ಮಾಡೋಣವಾ? ಹಾಗಿದ್ರೆ ಈ ಪೇಜ್ನಲ್ಲಿ ನಾವಿವತ್ತು ಏನೇನು ಕವರ್ ಮಾಡ್ತೀವಿ ಅಂತ ನೋಡೋಣ. ಮೊದಲು ಎಲೆಕ್ಟ್ರಿಕ್ ಪವರ್ ಬಗ್ಗೆ ಕೆಲವು ಬೇಸಿಕ್ಸ್, ಆಮೇಲೆ ನಮ್ಮ ಉಸಿರಾಟಕ್ಕೆ ಕಾರಣವಾದ ಅಲ್ವಿಯೋಲಿಗಳ ಬಗ್ಗೆ, ಕೆಮಿಸ್ಟ್ರಿಲಿ ಬರೋ ಕೆಲವು ಸ್ಟ್ರಕ್ಚರ್ಸ್ ಮತ್ತು ಕೊನೆಗೆ ನಿಮ್ನ ದರ್ಪಣದಲ್ಲಿ ಬೆಳಕು ಹೇಗೆ ವರ್ತಿಸುತ್ತೆ ಅಂತಾನೂ ನೋಡ್ತೀವಿ. ಸರಿ, ಹಾಗಾದ್ರೆ ತಡ ಮಾಡೋದು ಬೇಡ, ನಮ್ಮ ಮೊದಲನೇ ಟಾಪಿಕ್ಗೆ ಜಂಪ್ ಮಾಡೋಣ. ವಿದ್ಯುತ್ ಶಕ್ತಿ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂನಿಂದ ನೋಡಿದ್ರೆ ಈ ಬೇಸಿಕ್ ಕಾನ್ಸೆಪ್ಟ್ಗಳು ತುಂಬಾನೇ ಇಂಪಾರ್ಟೆಂಟ್. ಓಕೆ, ಈ ಶೀಟ್ನಲ್ಲಿರೋ ಮೊದಲನೇ ಪ್ರಶ್ನೆನೇ ತಗೊಳ್ಳೋಣ. ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂದ್ರೆ ಕನ್ನಡದಲ್ಲಿ ವಿಭವಾಂತರ ಅಂತೀವಲ್ಲ, ಅದರ ನಿಜವಾದ ಅರ್ಥ ಏನು? ಏನಿದು ಪೊಟೆನ್ಷಿಯಲ್ ಡಿಫ್ರೆನ್ಸ್? ಸ್ವಲ್ಪ ಯೋಚನೆ ಮಾಡೋಣ. ಸರಿ, ಅದರ ಡೆಫಿನೇಷನ್ ಹೀಗಿದೆ: ಒಂದು ಪಾಯಿಂಟ್ನಿಂದ ಇನ್ನೊಂದು ಪಾಯಿಂಟ್ಗೆ ಒಂದು ಯೂನಿಟ್ ಚಾರ್ಜನ್ನು ತಗೊಂಡೋಗೋಕೆ ಎಷ್ಟು ಕೆಲಸ ಆಗತ್ತೋ ಅದನ್ನೇ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂತ ಅಂತಾರೆ. ಸಿಂಪಲ್ಲಾಗಿ ಹೇಳ್ಬೇಕಂದ್ರೆ, ನೀರು ಹೇಗೆ ಎತ್ತರದಿಂದ ತಗ್ಗಿಗೆ ಹರಿಯತ್ತೋ ಹಾಗೇನೆ ಈ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇರೋದ್ರಿಂದಾನೇ ಚಾರ್ಜ್ ಅಂದ್ರೆ ಕರೆಂಟು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹರಿಯೋಕೆ ಸಾಧ್ಯ ಆಗೋದು. ಮತ್ತು ನೋಡಿ, ಆ ಡೆಫಿನೇಷನ್ ಅನ್ನ ಒಂದು ಫಾರ್ಮುಲಾ ರೂಪದಲ್ಲಿ ಹೀಗೆ ಬರಿಬೋದು. ಇದು ಎಕ್ಸಾಮ್ಗಳಲ್ಲಿ ತುಂಬಾನೇ ಕೇಳೋ ಒಂದು ಪ್ರಶ್ನೆ. 1 ವೋಲ್ಟ್ ಅಂದ್ರೆ ಏನು? ಅದು ಸಿಂಪಲ್. 1 ಕೂಲಂ ಚಾರ್ಜನ್ನ ಮೂವ್ ಮಾಡೋಕೆ 1 ಜೌಲ್ ಕೆಲಸ ಬೇಕಾದ್ರೆ ಅದನ್ನೇ 1 ವೋಲ್ಟ್ ಅಂತ ಕರಿತೀವಿ. ಈ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ, 1V = 1J/1C. ಈಸಿ ಅಲ್ವಾ? ಸರಿ, ಈಗ ನೆಕ್ಸ್ಟ್ ಕ್ವೆಶ್ಚನ್ಗೆ ಹೋಗೋಣ. ಇದು ತುಂಬಾ ಜನಕ್ಕೆ ಕನ್ಫ್ಯೂಸ್ ಆಗೋ ಒಂದು ವಿಷಯ. ಕರೆಂಟ್ ಯಾವ ಡೈರೆಕ್ಷನಲ್ಲಿ ಫ್ಲೋ ಆಗತ್ತೆ, ಹಾಗೆ ಎಲೆಕ್ಟ್ರಾನ್ಗಳು ಕೂಡ ಅದೇ ಡೈರೆಕ್ಷನಲ್ಲಿ ಹೋಗ್ತಾವಾ? ಬನ್ನಿ ಈ ಕನ್ಫ್ಯೂಷನ್ನ ಕ್ಲಿಯರ್ ಮಾಡ್ಕೊಳ್ಳೋಣ. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದೆ ನೋಡಿ. ಸಾಂಪ್ರದಾಯಿಕವಾಗಿ ಅಂದ್ರೆ ಕನ್ವೆನ್ಷನಲ್ ಆಗಿ ಕರೆಂಟ್ ಪಾಸಿಟಿವ್ ಟರ್ಮಿನಲ್ನಿಂದ ನೆಗೆಟಿವ್ ಟರ್ಮಿನಲ್ಗೆ ಹರಿಯುತ್ತೆ ಅಂತ ನಾವು ಹೇಳ್ತೀವಿ. ಇದು ಯಾಕಂದ್ರೆ ಎಲೆಕ್ಟ್ರಾನ್ಗಳನ್ನು ಕಂಡುಹಿಡಿಯೋಕ್ಕೂ ಮುಂಚೆನೇ ಈ ಒಂದು ಕಲ್ಪನೆ ಇತ್ತು. ಆದ್ರೆ ನಿಜವಾಗ್ಲೂ ಏನಾಗುತ್ತೆ ಅಂದ್ರೆ, ನೆಗೆಟಿವ್ ಚಾರ್ಜ್ ಇರೋ ಎಲೆಕ್ಟ್ರಾನ್ಗಳು ನೆಗೆಟಿವ್ ಟರ್ಮಿನಲ್ನಿಂದ ಪಾಸಿಟಿವ್ ಟರ್ಮಿನಲ್ ಕಡೆಗೆ ಮೂವ್ ಆಗ್ತವೆ. ಅಂದ್ರೆ ಕರೆಂಟ್ನ ಡೈರೆಕ್ಷನ್ ಮತ್ತು ಎಲೆಕ್ಟ್ರಾನ್ ಫ್ಲೋ ಡೈರೆಕ್ಷನ್ ಒಂದಕ್ಕೊಂದು ವಿರುದ್ಧವಾಗಿರುತ್ತೆ. ಇದನ್ನ ಮರಿಬೇಡಿ. ಓಕೆ, ಫಿಸಿಕ್ಸ್ನಿಂದ ಈಗ ಬಯಾಲಜಿ ಕಡೆಗೆ ಹೋಗೋಣ. ನಮ್ಮ ಮುಂದಿನ ಟಾಪಿಕ್ ಅಲ್ವಿಯೋಲಿಗಳು. ಅಂದ್ರೆ ನಮ್ಮ ಶ್ವಾಸಕೋಶ, ನಮ್ಮ ಲಂಗ್ಸ್ ಇದೆಯಲ್ಲ, ಅದರಲ್ಲಿರೋ ಸಣ್ಣ ಸಣ್ಣ ಗಾಳಿಯ ಚೀಲಗಳು. ಹಾಗಿದ್ರೆ ಈ ರಿವಿಷನ್ ಶೀಟ್ನಲ್ಲಿ ಕೇಳಿರೋ ಪ್ರಶ್ನೆ ಏನಂದ್ರೆ, ನಮ್ಮ ಶ್ವಾಸಕೋಶದಲ್ಲಿ ಈ ಆಲ್ವಿಯೋಲಿಗಳ ಮುಖ್ಯ ಕೆಲಸ ಏನು? ಅಲ್ವಿಯೋಲಿಗಳು ಅಂದ್ರೆ ನಮ್ಮ ಶ್ವಾಸಕೋಶದಲ್ಲಿರೋ ಚಿಕ್ಕ ಚಿಕ್ಕ ಸುಸ್ತೇ ಆಗದ ವರ್ಕರ್ಸ್ ಇದ್ದ ಹಾಗೆ. ಅವುಗಳ ಮೇನ್ ಕೆಲಸ ಗ್ಯಾಸ್ ಎಕ್ಸ್ಚೇಂಜ್. ಅಂದ್ರೆ ನಾವು ಉಸಿರು ತಗೊಂಡಾಗ ಬರೋ ಗಾಳಿ ಮತ್ತೆ ನಮ್ಮ ರಕ್ತನಾಳಗಳ ಮಧ್ಯೆ ಗ್ಯಾಸ್ಗಳನ್ನ ಅದ್ಲು ಬದಲು ಮಾಡೋದು. ಸಿಂಪಲ್ ಆಗಿ ಹೇಳೋದಾದ್ರೆ, ಗಾಳಿಯಲ್ಲಿರೋ ಆಕ್ಸಿಜನ್ ಅನ್ನ ರಕ್ತಕ್ಕೆ ಸೇರಿಸುತ್ತೆ ಮತ್ತು ರಕ್ತದಲ್ಲಿರೋ ವೇಸ್ಟ್ ಪ್ರಾಡಕ್ಟ್ ಕಾರ್ಬನ್ ಡೈಆಕ್ಸೈಡ್ ಅನ್ನ ಹೊರಗೆ ಹಾಕುತ್ತೆ. ಈ ಅಲ್ವಿಯೋಲಿಗಳು ಇಲ್ಲ ಅಂದ್ರೆ ನಾವು ಉಸಿರಾಡೋಕೆ ಸಾಧ್ಯನೇ ಇಲ್ಲ. ಅಷ್ಟೊಂದು ಮುಖ್ಯವಾದ ಕೆಲಸ ಅವುಗಳದು. ಸರಿ, ಬಯಾಲಜಿ ಆಯ್ತು. ಈಗ ಕೆಮಿಸ್ಟ್ರಿ ಕಡೆಗೆ ಬರೋಣ. ಇಲ್ಲಿ ನಾವು ಕೆಲವು ಆರ್ಗ್ಯಾನಿಕ್ ಕಾಂಪೌಂಡ್ಗಳ ಸ್ಟ್ರಕ್ಚರ್ ಬಗ್ಗೆ ನೋಡೋಣ. ಈ ಥರದ ಡಯಾಗ್ರಾಮ್ಗಳನ್ನು ಡ್ರಾ ಮಾಡೋಕೆ ಎಕ್ಸಾಮ್ನಲ್ಲಿ ಕೇಳೋ ಚಾನ್ಸಸ್ ಇರುತ್ತೆ, ಸೊ ಸ್ವಲ್ಪ ಗಮನ ಕೊಡಿ. ನೋಡಿ, ಇಲ್ಲಿ 2 ಸ್ಟ್ರಕ್ಚರ್ಗಳಿವೆ. ಲೆಫ್ಟ್ ಸೈಡ್ನಲ್ಲಿ ಇರೋದು ಸೈಕ್ಲೋಹೆಕ್ಸೇನ್. ಅದರ ಹೆಸರಲ್ಲೇ ಇದೆ ಸೈಕ್ಲೋ ಅಂದ್ರೆ ಇದು ಒಂದು ಕ್ಲೋಸ್ಡ್ ರಿಂಗ್ ಸ್ಟ್ರಕ್ಚರ್. ಇದರಲ್ಲಿ 6 ಕಾರ್ಬನ್ ಆಟಮ್ಗಳಿವೆ. ಈಗ ರೈಟ್ ಸೈಡ್ನಲ್ಲಿರೋದನ್ನ ನೋಡಿ, ಇದು ಪ್ರೊಪನಾಲ್. ಇದೊಂದು ಸ್ಟ್ರೇಟ್ ಚೈನ್. ಇದರಲ್ಲಿ 3 ಕಾರ್ಬನ್ ಆಟಮ್ಸ್ ಇವೆ. ಆದರೆ ಇಲ್ಲಿ ಒಂದು ಸ್ಪೆಷಲ್ ವಿಷಯ ಇದೆ. ಕೊನೆಯಲ್ಲಿ ಒಂದು OH ಗ್ರೂಪ್ ಅಂದ್ರೆ ಹೈಡ್ರಾಕ್ಸಿಲ್ ಗ್ರೂಪ್ ಅಟ್ಯಾಚ್ ಆಗಿದೆ. ಇದೇ ಇದನ್ನ ಆಲ್ಕೋಹಾಲ್ ಆಗಿ ಮಾಡೋದು. ಸರಿ, ನಮ್ಮ ಇವತ್ತಿನ ಲಾಸ್ಟ್ ಸೆಕ್ಷನ್ಗೆ ಬಂದ್ವಿ. ಅದು ಆಪ್ಟಿಕ್ಸ್ ಅಂದ್ರೆ ಬೆಳಕಿನ ಬಗ್ಗೆ. ಇದರಲ್ಲಿ ನಾವು ನಿಮ್ನ ದರ್ಪಣ ಅಥವಾ ಕಾನ್ಕೇವ್ ಮಿರರಿಂದ ಇಮೇಜ್ ಹೇಗೆ ಫಾರ್ಮ್ ಆಗುತ್ತೆ ಅಂತ ನೋಡೋಣ. ಈ ರೇ ಡಯಾಗ್ರಾಮ್ ಅನ್ನ ಸರಿಯಾಗಿ ನೋಡೋಣ. ಇಲ್ಲೇನಾಗ್ತಿದೆ ಅಂದ್ರೆ, ಒಂದು ವಸ್ತುವನ್ನ, ಒಂದು ಆಬ್ಜೆಕ್ಟ್ ಅನ್ನ ಕಾನ್ಕೇವ್ ಮಿರರ್ನ ಸೆಂಟರ್ ಆಫ್ ಕರ್ವೇಚರ್ C ಮತ್ತೆ ಫೋಕಲ್ ಪಾಯಿಂಟ್ F ಮಧ್ಯೆ ಇಟ್ಟಿದ್ದಾರೆ. ಆಗ ಬೆಳಕಿನ ಕಿರಣಗಳು ಹೇಗೆ ಮಿರರ್ ಮೇಲೆ ಬಿದ್ದು ರಿಫ್ಲೆಕ್ಟ್ ಆಗಿ ಒಂದು ಇಮೇಜ್ ಅನ್ನ ಕ್ರಿಯೇಟ್ ಮಾಡುತ್ತೆ ಅಂತ ಈ ಡಯಾಗ್ರಾಮ್ ತೋರಿಸ್ತಾ ಇದೆ. ಬನ್ನಿ ಆ ರೇಸನ್ನ ಟ್ರೇಸ್ ಮಾಡೋಣ. ಹಾಗಿದ್ರೆ ಫಾರ್ಮ್ ಆದ ಇಮೇಜ್ನ ಪ್ರಾಪರ್ಟೀಸ್ ಏನು? ಈ ಶೀಟ್ನಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ ನೋಡಿ.
ಮೊದಲನೇದಾಗಿ ಅದರ ನೇಚರ್. ಅದು ರಿಯಲ್ ಮತ್ತು ಇನ್ವರ್ಟೆಡ್, ಅಂದ್ರೆ ಸತ್ಯ ಮತ್ತು ತಲೆಕೆಳಗಾದ ಪ್ರತಿಬಿಂಬ. ಎರಡನೇದು ಅದರ ಸೈಜ್. ಇದು ಆಬ್ಜೆಕ್ಟ್ಗಿಂತ ದೊಡ್ಡದಾಗಿರುತ್ತೆ. ಇದೇ ಪ್ರಿನ್ಸಿಪಲ್ ಅನ್ನ ಪ್ರೊಜೆಕ್ಟರ್ಗಳಲ್ಲಿ ಅಥವಾ ಶೇವಿಂಗ್ ಮಿರರ್, ಮೇಕಪ್ ಮಿರರ್ಗಳಲ್ಲಿ ಯೂಸ್ ಮಾಡ್ತಾರೆ ಅಲ್ವಾ? ಯಾಕಂದ್ರೆ ಅಲ್ಲಿ ನಮ್ಗೆ ದೊಡ್ಡದಾದ ಇಮೇಜ್ ಬೇಕು. ನೋಡಿದ್ರಾ, ನಾವು ಈ ಒಂದೇ ಒಂದು ಪೇಜ್ನಲ್ಲಿ ಇದ್ದ ಎಲ್ಲ ಕಾಂಪ್ಲೆಕ್ಸ್ ಅಂತ ಅನ್ಸೋ ಟಾಪಿಕ್ಗಳನ್ನ ಎಷ್ಟು ಸುಲಭವಾಗಿ ಅರ್ಥ ಮಾಡ್ಕೊಂಡ್ವಿ. ಎಲೆಕ್ಟ್ರಿಸಿಟಿ ಫ್ಲೋಯಿಂದ ಶುರು ಮಾಡಿ ನಮ್ಮ ಲಂಗ್ಸ್ ಒಳಗಡೆ ನಡೆಯೋ ಗ್ಯಾಸ್ ಎಕ್ಸ್ಚೇಂಜ್, ಕೆಮಿಕಲ್ ಸ್ಟ್ರಕ್ಚರ್ಸ್, ಹಾಗೆ ಲೈಟ್ ಹೇಗೆ ಇಮೇಜ್ ಫಾರ್ಮ್ ಮಾಡುತ್ತೆ ಅನ್ನೋವರೆಗೂ ಎಲ್ಲವನ್ನೂ ಒಂದೇ ಕಡೆ ಕವರ್ ಮಾಡಿದ್ವಿ. ಹೋಗೋಕ್ ಮುಂಚೆ ಒಂದು ಯೋಚನೆ ಮಾಡೋಣ. ಇವತ್ತು ನಾವು ಚರ್ಚೆ ಮಾಡಿದ್ದ ಈ ಸೈನ್ಸ್ ಪ್ರಿನ್ಸಿಪಲ್ಸ್ ನಮ್ಮ ದಿನನಿತ್ಯದ ಜೀವನದಲ್ಲಿ ಎಲ್ಲೆಲ್ಲಿ ಕಾಣಿಸ್ತೆ? ನಮ್ಮ ಮನೆಯಲ್ಲಿರೋ ಡಿವೈಸ್ಗಳಿಗೆ ಕರೆಂಟ್ ಹೇಗೆ ಪವರ್ ಕೊಡುತ್ತೆ? ನಾವು ಈ ಕ್ಷಣದಲ್ಲಿ ಉಸಿರಾಡ್ತಿದ್ವಲ್ಲ, ಅದು ಹೇಗೆ ಸಾಧ್ಯ ಆಗ್ತಿದೆ? ಈ ಥರ ಯೋಚನೆ ಮಾಡಿದಾಗ ಸೈನ್ಸ್ ಬರೀ ಟೆಕ್ಸ್ಟ್ ಬುಕ್ಕಲ್ಲಿರೋ ವಿಷಯ ಆಗಿ ಉಳಿಯಲ್ಲ, ಅದು ನಮ್ಮ ಜೀವನದ ಭಾಗ ಆಗುತ್ತೆ. ಇವತ್ತಿನ ಈ ವಿಶ್ಲೇಷಣೆಯಲ್ಲಿ ಭಾಗಿಯಾದ ಎಲ್ಲರಿಗೂ ಧನ್ಯವಾದ.